ನಮಸ್ಕಾರ. ಸಂಧ್ಯಾ ಪಾಕಶಾಲೆಗೆ ಮತ್ತೊಮ್ಮೆ ಸ್ವಾಗತ. ಸಕ್ಕತ್ತಾಗಿದೆ. ಇವತ್ತೊಂದು ಸಿಂಪಲ್ ಆಗಿ ಸಾರು ಮಾಡೋಣ. ಸಾರಿಗೆ 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ 2 ಸಲ ತೊಳ್ಕೊಂಬಿಡೋಣ. ಬೇಳೆ ತೊಳೆದಾಗಿದೆ. 2 ಟೊಮೆಟೊನ ಹಾಕೋಣ. ಅರ್ಧ ಈರುಳ್ಳಿ ಹಾಕೋಣ. ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಅರ್ಧ ಟೀ ಸ್ಪೂನ್ ಅರಿಶಿನ, ನೀರು ಹಾಕ್ಬಿಡೋಣ. 3 ಕುಕ್ಸ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಡ್ತೀನಿ. ಬೇಳೆ ಎಲ್ಲ ಬೆಂದಿದೆ. 3/4 ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಖಾರ ಜಾಸ್ತಿ ಬೇಕಂದ್ರೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಮೆಣಸಿನ ಪುಡಿ, 1 ಟೀ ಸ್ಪೂನ್ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡೋಣ. ಒಂದು ಕುದಿಸ್ಕೋಬೇಕು. ಸ್ವಲ್ಪ ನೀರು ಬೇಕಂದ್ರೂ ಹಾಕ್ಬೋದು. ಒಗ್ಗರಣೆಗೆ ಏನೇನು ಹಾಕೋಣ ಅಂದರೆ ಸ್ಮಾಲ್ ಸ್ಪೂನಲ್ಲಿ 1 ಸ್ಪೂನು ಜೀರಿಗೆ, ಅರ್ಧ ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಇಂಗು, ತುಪ್ಪ, 2 ತುಂಡು ಮೆಣಸಿನ್ಕಾಯಿ, ಒಗ್ಗರಣೆ ಹಾಕ್ತೀನಿ. ಸಾರಿಗೆ ಒಗ್ಗರಣೆ ಹಾಕಿದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ಸಾರು ರೆಡಿಯಾಗಿದೆ. ಕೆಂಪಕ್ಕಿ ಅನ್ನದ ಮೇಲೆ ಬಿಸಿ ಬಿಸಿ ಸಾರು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಊಟ ಮಾಡ್ತಾ ಇದ್ರೆ ತುಂಬ ರುಚಿಯಾಗಿರುತ್ತೆ. ಅದ್ಭುತ ರುಚಿ. ನೀವು ಟ್ರೈ ಮಾಡಿ. Thank you for watching. For more videos, please subscribe Sandhya Pakashala. Thank you.